ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊತೀನಿ. ಇದು ನನ್ನ ಬೆಳಿಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡಿದಂಥ ವ್ಲಾಗು. ಸೊ ಪ್ಲೀಸ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೆಂಗಿತ್ತು ನನ್ನ ಒಂದು ವ್ಲಾಗ್ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ದೇನಾದರೂ ಒಪಿನಿಯನ್ ಇದ್ರೂ ಕಮೆಂಟ್ ಮೂಲಕ ಹೇಳಿ ಅಂತ ಕೇಳ್ತಾ ನನ್ನ ಒಂದು ವ್ಲಾಗನ್ನು ನಾನು ಈಗ ಸ್ಟಾರ್ಟ್ ಮಾಡ್ಕೊತೀನಿ. ಇದು ಬೆಳಿಗ್ಗೆನ ನಾನು ಸ್ಟಾರ್ಟ್ ಮಾಡಿದಂಥ ವ್ಲಾಗು. ಇಲ್ಲಿ ನಮ್ಮ ಸುಜ್ಜು ಬೆಳಿಗ್ಗೆನ ನೀರು ಬಂದಿತ್ತು, ಡೈಲಿನೂ ನೀರು ಬರ್ತೈತಿ. ನೀರು ತುಂಬಾತಿದ್ದ ಅವ ಹಂಗೆ ಅವ ಮಕ್ಳು ಕಲ್ಕೊಲ್ಲನ್ನು ಒಂದು ರೀಸನ್ ಇಟ್ಕೊಂಡು ಅವಂಗೊಂದು ಏನಾರು ಸಣ್ಣ ಸಣ್ಣ ಕೆಲಸನ ಹೇಳ್ತಿರ್ತೀವಿ. ಅವ್ ಮಾಡ್ತಿರ್ತಾನೆ, ಒಂದೊಂದು ಸಲ ಒಲ್ವಲ್ ಅಂತಿರ್ತಾನೆ. ಆದರೂ ಅವ್ನು ಹಂಗೆ ಹಿಂಗೆ ರಂಬಿಸಿ ಒಟ್ಟು ಏನಾರು ಒಂದು ಸಣ್ಣ ಕೆಲಸ ಅವ್ನಿಗೆ ಮಾಡೋಕೆ ಹಚ್ಬೇಕಂತ ಹೇಳಿ ಒಟ್ಟು ಅವ್ನು ಮಾಡುವಂಥ ಕೆಲಸ ಅವ್ನು ಹಚ್ಕೊತಾನೆ ಇರ್ತೀವಿ. ಹಂಗೆ ಒಟ್ಟು ಮಕ್ಕಳಿಗೆ ಸಣ್ಣವ್ರು ಇದ್ದಾಗಿಂದನ ನಾವು ಈ ರೀತಿ ಸಣ್ಣ ಪುಟ್ಟ ಕೆಲಸ ಎಲ್ಲನೂ ಹೇಳ್ಕೊತ ಹೋದ್ವಿ ಅಂತಂದ್ರೆ ಅವ್ರಿಗೂ ಒಂದು ಮಾಡೋಕ್ಕೆ ರೂಢಿ ಆಕ್ಕತಿ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಒಮ್ಮೆ ದೊಡ್ಡವ್ರು ಆದಮೇಲೆ ನಾವು ಅದನ್ನು ಮಾಡ ಇದನ್ನು ಮಾಡ ಅಂದ್ರೆ ಅವರಿಗೆ ಮೈ ಬಗ್ಗೋದಿಲ್ಲ ಅಂತಲೇ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಹಾಗಾಗಿ ಇವಾಗ ಸಣ್ಣವ್ರಿದ್ದಾಗನ ಅದೇನೋ ಹೇಳ್ತಾರಲ್ರಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿ. ಹಂಗೆ ನಾವು ಸಣ್ಣವ್ರಿದ್ದಾಗನ ಅವ್ರಿಗೆ ಆ ರೀತಿ ಎಲ್ಲ ಕೆಲಸ ಕೊಡಾಕತ್ವಿ ಅಂದ್ರೆ ಅವರಿಗೆ ರೂಢಿ ಆಗಿಬಿಡ್ತೈತಿ. ಒಮ್ಮೆ ದೊಡ್ಡವರಾದ್ಮೇಲೆ ಕೆಲಸ ಜವಾಬ್ದಾರಿ ಅಂದರೆ ಒಮ್ಮೆ ಬರೋದಿಲ್ಲ. ಸೊ ಹಾಗಾಗಿ ಅವ್ಗೆ ಅವಾಗವಾಗ ನಾವು ಸಣ್ಣ ಸಣ್ಣ ಕೆಲಸ ಎಲ್ಲ ಹೇಳ್ತಿರ್ತೀವಿ, ಅವನು ಮಾಡ್ತಿರ್ತಾನೆ. ಒಂದೊಂದು ಸಲ ಒಲ್ಲೆನೋ ಅಂತಾನೆ. ಹಾಗಾಗಿ ಅವಂಗೆ ನೀರು ತುಂಬಾಕಂತ ಹೇಳಿದ್ವಿ, ನೀರು ತುಂಬಾತಿದ್ದ. ಅಷ್ಟೊತ್ತಿಗೆ ಇಲ್ಲಿ ನೋಡ್ರಿ ನಮ್ಮ ಗುಬ್ಬಿನೂ ಎದ್ದಿದ್ಲ. ಅವಾಗ ಎದ್ದ ಅನ್ನ ಒಳ್ಳೆ ನೀರು ತುಂಬಾತಾನ ಅಂಥೇಳಿ ಖುಷಿಯಾಗಿನೂ ಹೊರಗೆ ಬಂದು ಅವಂಗೆ ನೋಡ್ಕೊತ ಕುಂತಿದ್ಲ, ನಗಾತಿದ್ಲ. ಬೆಳಗ್ಗೆಕ್ಕಿದ್ದ ನಿದ್ದೆಲ್ಲ ಕರೆಕ್ಟಾಗಿ ಆಗಿತ್ತು ಅಂತಂದ್ರೆ ಆಟ ಆಡ್ತಾಳೆ, ನಗ್ತಾಳೆ, ಕಾಡೋದೂ ಇಲ್ಲ. ಆಮೇಲೆ ಮತ್ತು ಏನಾರ ಆಕಿಗೆ ನಿದ್ದೆ ಏನಾದರೂ ಸರಿ ಆಗಿರಲಿಲ್ಲ ಅಂದ್ರೆ ಬೆಳಿಗ್ಗೆನೇ ಅಷ್ಟು ಕಾಡ್ತಾಳೆ, ಕೆಲಸನ ಮಾಡೋಕೆ ಕೊಡೋಂಗಿಲ್ಲ, ಹಂಗೆ ಕಾಡ್ತಾಳೆ. ಇಲ್ಲಿ ನೋಡಿ ಸುಜ್ಜು ಏನೋ ಹೇಳಾಕತ್ತಾನ. ಡಬ್ಬಿಗೂ ಒಂದೊಂದು ಹೆಸರು ಇರ್ತಾನೆ. ಅದು ದೊಡ್ಡ ಡಬ್ಬಿ ಪಪ್ಪ ಅಂತ, ಒಂದು ಸಣ್ಣದೈತಿ ಅದು ಮಮ್ಮಿ ಅಂತ, ಅದು ಇನ್ನೂ ಸಣ್ಣದೈತಿ ಅದು ತಂಗಿ ಅಂತ, ಹೀಗೆಲ್ಲ ಹೇಳತ್ತಿದ್ದ. ಅಷ್ಟೊತ್ತಿಗಾಗಲಿ ನಮ್ದು ನಾಷ್ಟಕ್ಕೆ ಇವತ್ತು ರೊಟ್ಟಿನ ಮಾಡಿದ್ದೆ. ಆಮೇಲೆ ರೊಟ್ಟಿ, ಆಮೇಲೆ ನೋಡ್ರಿ ಇದು ಹೆಸ್ರು ಕಾಳು ಕುದಿಸಿದ್ದೆ. ಹೆಸ್ರು ಕಾಳನ್ನ ಕುಕ್ಕರಿಗೆ ಹಾಕಿ ಕುದಿಸಿದ್ದೆ. ಅದೇ ಕಾಳನ್ನ ಪಲ್ಯ ಮಾಡಿಕೊಂಡೆ. ಆಮೇಲೆ ಅದು ಕಟ್ಟೇನಿತ್ತಲ್ರಿ ಕುದಿಸಿದ್ದೆ, ಅಂದರೆ ನೀರು ಕುದಿಸಿದ್ದೇನು ಇರ್ತೈತಲ್ಲ ಅದನ್ನ ಸಪ್ರೇಟಾಗಿ ತಕ್ಕೊಂಡು ಅದನ್ನು ಸಾರು ಥರ ಮಾಡಿಕೊಂಡೆ. ಅಂದ್ರೆ ಈ ಕಡೆ ಸಾರು ಆತ, ಈ ಕಡೆ ಪಲ್ಯನೂ ಆತ. ಆ ಥರ ಈಗ ಪೂರ ಎಲ್ಲನೂ ಮಿಕ್ಸ್ ಮಾಡಿದರೆ ಒಂದು ಸ್ವಲ್ಪ ಜಾಸ್ತಿನೇ ತೆಳ್ಳಗಾಕಿತ್ತು, ರೊಟ್ಟಿಗೆ ಬರ್ತಿರ್ಲಿಲ್ಲ ಅದು. ಹಾಗಾಗಿ ಕಾಳಷ್ಟೇ ತಗೊಂಡು ಪಲ್ಯ ಮಾಡಿ ಅದು ಕಟ್ಟೇನಿತ್ತಲ್ಲ ಅದನ್ನು ಸಾರು ಮಾಡ್ಕೊಂಡಾದ್ಮೇಲೆ ನಾನು ರೊಟ್ಟಿ ಮಾಡತ್ತಿದ್ದೆ, ಬಿಸಿ ರೊಟ್ಟಿ. ಸೃಜನೆಲ್ಲ ರೆಡಿಯಾಗಿದ್ದ ಶಾಲೆಗೆ ಅಂಥೇಳಿ ಅವಂಗೆ ರೊಟ್ಟಿ ಇಲ್ಲೇ ತಿನ್ನಕ್ಕಂತ ಕೊಡತ್ತೇನೆ ನೋಡ್ರಿ. ಹಂಗೆ ರೊಟ್ಟಿನ ಆಲ್ಮೋಸ್ಟ್ ತಿನ್ನೋದು ಒಳ್ಳೇದು ಅಂಥೇಳಿ ಅನ್ನಿಸ್ತಿದೆ ನಂಗೆ ಬೆಳಿಗ್ಗೆ ಅದು ಇದು. ಯಾಕಂದರೆ ಬೆಳಗಿನ ಬ್ರೇಕ್ಫಾಸ್ಟ್ ಎಷ್ಟು ಚಲೋ ಇರ್ತೈತಲ್ಲ ಅಷ್ಟು ನಾವು ಫುಲ್ ಡೇ ಒಂಥರ ಏನಂತೀವಿ ಎನರ್ಜಿನೇ ಇರ್ತೈತೆ ನಮ್ಗೆ. ಹಂಗೆ ಮತ್ತು ಸ್ಕೂಲಿಗೆ ಹೋಗೋರಿಗೆ ಆಗಿರ್ಬೋದು, ಇಲ್ಲಾಂದ್ರೆ ಡ್ಯೂಟಿಗೆ ಆಫೀಸಲ್ಲಿ ಹೊರಗೆ ಹೋಗಿ ಕೆಲಸ ಮಾಡೋರಿಗೆ ಆಗಿರ್ಬೋದು, ಬೆಳಿಗ್ಗೆ ಅವ್ರಿಗೆ ಹೊಟ್ಟೆ ತುಂಬ ತಿಂದು ಹೋಗಿದ್ರು ಅಂತಂದ್ರೆ ಅವ್ರಿಗೂ ಹೋಗಿ ಕೆಲಸ ಮಾಡೋಕೆ ಒಂದು ಎನರ್ಜಿನ ಬರ್ತೈತೆ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ನಂಗೆ ಅದು ಎಕ್ಸ್ಪೀರಿಯನ್ಸೂ ಐತಿ. ಯಾಕಂತಂದ್ರೆ ಅವಾಗೆಲ್ಲ ನಾನು ಮದ್ವೆಗಿಂತ ಮೊದಲೆಲ್ಲ ಕೆಲ್ಸಕ್ಕೆ ಹೋಗಿದ್ದೆ ರೀ. ಅವಾಗ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಹೇಳೋದು, ಎದ್ದ ಕೂಡಲೇ ಅಂತಂದ್ರೆ ನಾಷ್ಟನ ಮಾಡೋಕ್ಕಾಕ್ಕಿದ್ದಿಲ್ಲ. ಹಂಗೆ ಗಡ್ಬಡ್ ಒಳಗೆ ಹಂಗೆ ಹೋಗಿಬಿಡೋದು. ಹೋಗಿ ಏನೋ ಹೋಗಿದ್ವಿ, ಹೋಗೋ ಹೊತ್ನಾಗ ಏನು ಅನ್ನಿಸ್ತಿರ್ಲಿಲ್ಲ. ಅಲ್ಲಿ ಹೋಗಿ ಏನು 1 ಅವರ್ ಆದ್ಮೇಲೆ ಹೊಟ್ಟೆ ಸ್ಟಾರ್ಟ್ ಆಗಿಬಿಡೋದು. ನಿಲ್ಲಕ್ಕೂ ಹಾಕಿದ್ಲು, ತಳಮಳ ಆಗಕತ್ಬಿಡೋದು. ಯಾವಾಗ ಊಟಕ್ಕೆ ಟೈಮ್ ಆಕತ್ತೋ ಏನೋ ಅಂಥೇಳಿ ಅನ್ನಿಸ್ತಿತ್ತು. ಸೊ ಹಾಗಾಗಿ ಅದು ಎಕ್ಸ್ಪೀರಿಯನ್ಸ್ ಐತೆ ನಂಗೆ. ಹಾಗಾಗಿ ಸ್ವಲ್ಪ ಶಾಲೆಗೆ ಹೋಗೋರಿಗೆ, ಆಮೇಲೆ ಹೊರಗಡೆ ಏನೋ ಕೆಲಸ ಮಾಡೋಕೆ ಹೋಗ್ತಾರಲ್ರಿ ಅವರಿಗೆ ಸ್ವಲ್ಪ ಬೆಳಿಗ್ಗೆ ಆದಷ್ಟು ಹೊಟ್ಟೆನ ತುಂಬಿಸಿ ಕಳಿಸೋದು ಭಾಳ ಚಲೋ. ಯಾಕಂದ್ರೆ ಹೊರಗೆ ಹೋಗ್ಬಿಟ್ಟಿರ್ತಾರೆ, ಅಲ್ಲಿ ಆಮೇಲೆ ಏನು ತಿನ್ನೋಕ್ಕೂ ಆಗಂಗಿಲ್ಲ, ಟೈಮೂ ಇರೋಂಗಿಲ್ಲ.
ಹಾಗಾಗಿ ಒಂದು ಪ್ರೆಷರ್ ಅನ್ನಿಸ್ತೈತಿ, ಹೊಟ್ಟೆ ಹಶ್ವಾಗಿಬಿಡ್ತೈತೆ, ಅದು ನನಗೆ ಗೊತ್ತೈತಿ. ಹಾಗಾಗಿ ಹೇಳತ್ತೀನಿ. ಸೊ ಎಲ್ಲರೂ ಒಂದು ಸ್ವಲ್ಪ ಹೊರಗೆ ಅವ್ರಿಗೆ ಆ ಟೈಮ್ನಾಗ ಏನು ಅನ್ನಿಸ್ತೈತಿ, ಶಾಲೆ ಮಕ್ಕಳನ್ನ ಆಗಲಿ ಅಥವಾ ಬೇರೆ ಹಸ್ಬೆಂಡ್ ಆಗಲಿ ಅಪ್ಪನ ಆಗಲಿ ಯಾರೇ ಆಗಲಿ ಹೋಗೋ ಹೊತ್ನಾಗ ಹೊಟ್ಟೆ ಹಸ್ದಿರೋದಿಲ್ಲ ರೀ, ಅದು ಹಂಗಾಗಿರ್ತೈತಿ. ಸೊ ಹಾಗಾಗಿ ಅಷ್ಟೆ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಗುಬ್ಬಿ ಈಗ ಬಾಯಿ ಮಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಾಳೆ. ಅವಂಗ ಅವ್ರ ಅಣ್ಣ ಟಾಟಾ ಮಾಡಂದ್ರೆ ಸಾಕು ಹೊರಗೆ ನಿಲ್ಲಿಸಿ ಟಾಟಾ ಮಾಡು ಗುಬ್ಬಿ ಅಂತ ಹೇಳಿದ್ರೆ ಎಷ್ಟು ಚಂದ ಟಾಟಾ ಮಾಡ್ತಾಳಂದ್ರೆ ನೋಡ್ರಿ ಹೆಂಗೆ ಮಾಡತ್ತಾಳೆ ಟಾಟಾ ಅಲ್ಲ. ಮಕ್ಕಳು ನಾವೇನು ಸ್ಪೆಷಲಾಗಿ ಅವರಿಗೆ ಟ್ರೈನಿಂಗ್ ಕೊಡೋದನ್ನ ಬೇಡ, ಕಲಿಸೋದೇ ಬೇಡ, ಅಷ್ಟು ಕಲ್ತ್ಕೊಂಡ್ಬಿಟ್ಟಿರ್ತಾವೆ. ಅದನ್ನು ನೋಡಿ ಕಲಿತಾವಂತಾರಲ್ರಿ ಮಕ್ಕಳು, ಅದೇನು ಸುಳ್ಳೇನಲ್ಲ. ನಾವೇನು ಮಾಡ್ತೀವಿ, ನಾವೇನು ಮಾತಾಡ್ತೀವಿ ಅದನ್ನು ಮಕ್ಕಳು ಭಾಳ ಅಬ್ಸರ್ವ್ ಮಾಡ್ತಿರ್ತಾರೆ, ಅದರಿಂದ ಅವ್ರು ಕಲಿತಾರೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ನನ್ನ ಮಗಳು ಅಂತಲೇ ಹೇಳ್ಬೋದು. ಆಮೇಲೆ ಆಕೆಗೆಲ್ಲ ಸೃಜನೂ ಹೋದ, ಮನೆಯವರು ಹೋದ್ರೆ. ಆಮೇಲೆ ನಾನು ಗುಬ್ಬಿ ಮಲ್ಕೊಂಡ್ಬಿಡ್ತಾಳೆ. ಅವರೆಲ್ಲ ಹೋದ್ಮೇಲೆ ಆಕೆಗೆ ಒಂದು ಟೈಮ್ ಟೇಬಲ್ ಹಾಕ್ಬಿಟ್ಟು ನಾನು ಮಲ್ಕೊಳ್ಳೋದು. ಬೆಳಿಗ್ಗೆ ನಮ್ದು 9 ಗಂಟೆಗೆ ಮಲಗಿಸ್ಬಿಡ್ತೀನಿ ಆಕೆಗೆ. ಅಂದರೆ 9 ಗಂಟೆ ಹೆಚ್ಚು ಕಡಿಮೆನೂ, ಒಟ್ಟು ಬೆಳಿಗ್ಗೆ ಒಂದು ಟೈಮ್, ಮಧ್ಯಾಹ್ನ ಒಂದು ಟೈಮ್, ಸಂಜೆ ಒಂದು ಟೈಮ್, 3 ಟೈಮ್ ಆಕೆಗೆ ಮಲಗಿಸ್ಬಿಡ್ತೀನಿ. ಮಲ್ಕೊತಾಳೆ, ಅದೇನಿಲ್ಲ. ಹಾಗಾಗಿ ನಾನು ಬೆಳಿಗ್ಗೆ ಮಲಗಿಸಿದ್ದೆ ಅವರೆಲ್ಲ ಹೋಗಿ ಆದಮೇಲೆ. ಆಮೇಲೆ ನಂದು ಜಳಕ ಮಾಡಿಕೊಂಡು ನಾನು ನಾಷ್ಟ ಮಾಡೋದು. ಅದು ರೊಟ್ಟಿನ ಮಾಡಿದ್ವಲ್ರಿ ಈ ರೀತಿ, ಅದು ಹೆಸ್ರು ಕಾಳು ಪಲ್ಯ, ಜೋಳದ ರೊಟ್ಟಿ, ಆಮೇಲೆ ಅದ್ರ ಜೊತೆಗೆ ಸೌತೆಕಾಯಿ ಮೊಸರು ಇತ್ತು, ಅದ್ರ ನಾನು ಹಾಕ್ಕೊಳ್ಳಿಲ್ಲ. ಆ ರೀತಿ ನಾನೆಲ್ಲ ನಂದು ಕೆಲಸ ಮುಗಿಸ್ಕೊಂಡು ಗುಬ್ಬಿಗೆ ಮಲಗಿಸಿ ನಾನೀಗ ಆರಾಮಾಗಿ ಕುಂತ ನಾಷ್ಟ ಮಾಡಾಕತ್ತಿದ್ದೆ ನೋಡ್ರಿ. ಆದರೂ ಆರಾಮಾಗಿ ಕುಂತ ಮಾಡಾಕತ್ತೀನಿ ಅಂತ ಹೇಳಂಗಿಲ್ಲ, ಯಾಕಂದ್ರೆ ಯಾವಾಗ ಹೇಳ್ತಾಳು ಇಲ್ಲೋ ಅನ್ನೋದೊಂದು ಟೆನ್ಷನ್ ಅದು ಕುಂತು ಬಿಟ್ಟಿರ್ತೈತಿ ತಲೆಯಾಗ. ಯಾಕಂದರೆ ಒಮ್ಮೊಮ್ಮೆ ಭಾಳ ಚಂದ ಮಲ್ಕೊಂಡ್ಬಿಡ್ತಾಳೆ, 1 ತಾಸು ಹೀಗೆಲ್ಲ. ಒಂದೊಂದು ಟೈಮ್ ಮಾತ್ರ ಮಲ್ಕೊಳ್ಳೋದನ್ನೇ ಇಲ್ಲ. ಹಂಗೆ ನಂದೆಲ್ಲ ಮುಗಿಸ್ಕೊಳ್ಳೋದ್ರೊಳಗೆ ಎದ್ದ ನೋಡ್ರಿ ಇಲ್ಲಿ ಬಂದು ಅಲ್ಲಿ ಕುಂತಾಳೆ. ಆಕೆ ಕೆಳಗೆ ಇಳಾಕೆ ಹೊಂಟಾಳೆ. ಆಕೆಗೆ ಕೆಳಗೆ ಇಳ್ಯಾಕೆ ಬರಾಕತ್ತಿಲ್ಲ, ಅದಕ್ಕೂ ಜಗಳ ಮಾಡ್ತಾಳೆ. ನಂಗೆ ಇಳ್ಯಾಕೆ ಬರಾಕತ್ತಿಲ್ಲ ಅನ್ನೋದಕ್ಕೆ ಜಗಳಕ್ಕಿದ್ದು ಹಂಗೆ ಜಗಳ ಮಾಡಾಕತ್ತಾಳೆ ನೋಡ್ರಿ. ಆಕೆಗೆ ಇಳ್ಯಾಕೆ ಬರತ್ತಿಲ್ಲ, ಅದಕ್ಕೆ ಜಗಳ ಮಾಡಾಕತ್ತಿದ್ಲ. ಆಮೇಲೆ ಆ ಸುಜ್ಜು ಏನು ಬೆಳಗ್ಗೆ ನೀರು ತುಂಬಿದ್ದೆ ಅಲ್ರಿ, ಅದು ಬರೀ ಒಂದೆರಡು ಬಾಟ್ಲಿ ತುಂಬಿಟ್ಟು ಹೋಗಿದ್ದ. ಒಮ್ಮೊಮ್ಮೆ ನೀರು ಹೆಂಗೆ ಮಾಡ್ತಾವಂದ್ರೆ ಡೈಲಿ ಬರ್ತಿರ್ತಾವೆ, ಒಂದೊಂದು ದಿವ್ಸ ಮಾತ್ರ, ಮತ್ತು ಒಂದೊಂದು ದಿವ್ಸ ಬರೋದನ್ನೇ ಇಲ್ಲ, ಹಂಗಾಗಿರ್ತೈತಿ. ಹಾಗಾಗಿ ನೀರು ಟಾಕೆದಾಗಿನ ನೀರು ಖಾಲಿ ಆಗಿತ್ತಲ್ಲ, ಟಾಕೆ ತೊಳೆದು ತುಂಬಿಸಿದ್ರಾತಂಥೇಳಿ ನಾನು ಹೊರಗೆ ಬಂದಿದ್ದೆ. ಆಕೆ ಅಷ್ಟೊತ್ತಿಗೆ ಅಲ್ಲಿ ಬಂದು ನಿಂತು ಕೆಳಗೆ ಇಳಾಕೆ ಬರಾತಿಲ್ಲ ಅಂಥೇಳಿ ಜಗಳ ಮಾಡಾಕತ್ತಿದ್ಲ. ಮತ್ತು ಆಕೆಗೆ ಒಂದು ಸ್ವಲ್ಪ ಜಗಳ ಬಂತಂದ್ರೆ ಒಂದು ಸ್ವಲ್ಪ ಆಕೆಗೆ ನಾವು ಎತ್ಕೊಂಡು ಸಮಾಧಾನ ಮಾಡಿ ಇಳಿಸಿದ್ವಿ ಅಂತಂದ್ರೆ ಮತ್ತು ಆಟ ಆಡೋಕೆ ಶುರು ಮಾಡ್ತಾಳೆ. ಸೊ ಹಾಗಾಗಿ ಮತ್ತು ಹಂಗೆ ಮೆಟ್ಲನ್ನ ಇತ್ತಲ್ರಿ ಬಿದ್ದಿದ್ದಾಳೆ ಅಂತ ಹೇಳಿ ಆಕೆಗೆ ತೊಗೊಂಡು ಒಳಗೆ ಹೋಗಿ ಕುಂದಿರ್ಸಾದ್ಮೇಲೆ ನಾನು ಟಾಕೆ ಎಲ್ಲ ತೊಳ್ಕೊಂಡೆ. ನೀರು ಬರ್ತೈತಿ, ಅದೇನಿಲ್ಲ, ಒಟ್ಟು ನೀರು ಬರ್ತೈತಿ. ನಾನು ನೀರೆಲ್ಲ ತೊಳೆದು ಕುಡಿಯೋಕೆ ಅಷ್ಟೇ ತುಂಬ್ಕೊಳ್ಳೋದು, ಬಾಕಿ ಯೂಸ್ ಮಾಡೋಕ್ಕೆಲ್ಲ ಸಿಂಟೆಕ್ಸ್ ಐತಿ. ಇದು ಮಾತ್ರ ನಮ್ಗೆ ಹಂಗೆ ಕುಡಿಯೋಕೆ ಮಾತ್ರ ನಾವು ತುಂಬ್ಕೊಂಡು ಇಟ್ಕೋಬೇಕು, ಆ ರೀತಿ ಐತಿ. ಹಂಗೆ ಅಲ್ಲಿ ಯೆಲ್ಲೋ ಕಲರ್ ಹೂವು, ಅದೊಂಥರ ಸನ್ಫ್ಲವರ್ ಹೂ ಥರ, ಆದರೆ ಸನ್ಫ್ಲವರ್ ಹೂವಲ್ಲ, ಒಂಥರ ಡೆಕೋರೇಷನ್ ಹೂವು ಇರ್ತೈತಲ್ರಿ ಯೆಲ್ಲೋ ಕಲರ್, ಆ ರೀತಿ ಹೂವು ಐತೆ ನೋಡ್ರಿ. ಅಲ್ಲಿ ಚಂದ ಭಾಳ ಇರ್ತೈತಿ, ದೊಡ್ಡದು. ದೀಪಾವಳಿಗೆ ಈ ಟೈಮ್ನಾಗೆಲ್ಲ ಮಾರ್ತಾರೆ ಒಂದು ಮಾರ್ಕೆಟ್ ಒಳಗೆ, ಸಖತ್ ರೇಟ್ ಇರ್ತಾವೆ. ದೀಪಾವಳಿಗೆ ಅಂತೂ ಯಪ್ಪ ಹೂ ಬೆಳೆದವರೆಲ್ಲ ಧನ್ಯರಾಗ್ಬಿಡ್ತಾರೆ, ಆ ರೀತಿನ ರೇಟ್ ಇರ್ತೈತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ನೀರೆಲ್ಲ ತುಂಬ್ಕೊಳ್ಳೋದು ಆದಮೇಲೆ ಮತ್ತು ನಮ್ಮ ಗುಬ್ಬಕ್ಕನ ಮಧ್ಯಾಹ್ನ ಊಟದ ಟೈಮ್ ಆಗಿಬಿಟ್ಟಿತ್ತು ರೀ. ಹೀಗಾಗಿ ನಾನು ಏನು ಬೆಳಿಗ್ಗೆ ಹೆಸ್ರು ಕಾಳದ್ದು ನಮ್ಮದು ಪಲ್ಯ ಮಾಡ್ಕೊಂಡಿದ್ದೆ ಅಲ್ಲ, ಅದ್ರಾಗ ಒಂದು ಸ್ವಲ್ಪ ಸಪ್ಪಂದು ಹೆಸ್ರು ಕಾಳು ತೆಗೆದು ಇಟ್ಕೊಂಡಿದ್ನಿ ಆಕೆಗೆ ಬೇಕಂತ ಹೇಳಿ. ಅದು ಹೆಸ್ರು ಕಾಳು, ಆಮೇಲೆ ನಾವು ಅನ್ನ ಏನು ಮಾಡಿದ್ದಿತ್ತಲ್ಲ ಆ ಅನ್ನ, ಆಮೇಲೆ ಒಂದು ಸ್ವಲ್ಪ ನೀರು, ಅದಕ್ಕೊಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನಾನು ಅದನ್ನು ಮತ್ತು ಕುಕ್ಕರಿಗೆ ಹಾಕಿ ಮೆತ್ತಗೆ ಆಗುವಂಗೆ ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕಂತ ಹೇಳಿ ಇಟ್ಕೊಳತ್ತೇನೆ ನೋಡ್ರಿ. ಇಲ್ಲಿ ಮಧ್ಯಾಹ್ನಕ್ಕಿಗೂ ನಾನು 3 ಟೈಮ್ ಊಟ ಮಾಡಿಸೇ ಬಿಡ್ತೀನಿ. ಹಂಗೆ ಈ ರೀತಿ ಆಗಿತ್ತದ. ಈಗ ಒಂದು ಸ್ವಲ್ಪ ಹೆಂಗಂದ್ರೆ ಪೂರ್ತಿನೂ ಮೆತ್ತಗೆ ಮಾಡೋಂಗಿಲ್ಲ ಆಕೆಗೆ, ಯಾಕಂದ್ರೆ ಹಲ್ಲು ಬಂದಾವ ಈಗ ಆಕೆಗೆ, ಅಂದ್ರೆ 11 ತಿಂಗಳದಾಗ ಅದಾಳೆ ಈಗ. ಸೊ ಹಾಗಾಗಿ ಅದನ್ನು ಪೂರನೂ ಮೆತ್ತಗೆ ಮಾಡೋಂಗಿಲ್ಲ, ಒಂದು ಸ್ವಲ್ಪ ಅವರಿಗೆ ಅದನ್ನು ನುರ್ಸಾಕೂ ಈಗ ಕಲಿಸ್ಬೇಕು ನಾವು ಅವರಿಗೆ. ಹಾಗಾಗಿ ಆ ರೀತಿ ಆಗಿತ್ತು.
ಆಕೆಗೆ ಊಟ ಮಾಡಿಸಿ ಮಲಗಿಸಿದ್ರಾತಂತ ಹೇಳಿ ಊಟ ಮಾಡ್ಸಾಕತ್ತೀನಿ. ಯಪ್ಪ ಎಷ್ಟು ಕಾಡ್ತಾರೆ ನೋಡ್ರಿ ಮಕ್ಕಳು. ಸುಮ್ಮನೆ ಕುಂತು ಒಂದು ಕಡೆ ಕುಂತು ಊಟ ಮಾಡೋಂಗಿಲ್ಲ, ಹಂಗೆ ಓಡಾಡ್ಬೇಕು. ಅವ್ರು ಎಲ್ಲಿ ಹೋಕಾರಲ್ಲಿ ಹೋಗಬೇಕು. ನಮ್ಗೆ ಹೆಂಗಂದರೆ ಎಬ್ಸೋದು ಕುಂದ್ರಿಸೋದು ಮಾಡಿ 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 ಎಕ್ಸಸೈಸ್, ನಮ್ಗೆ ಬೇರೆ ಎಕ್ಸಸೈಸನ್ನು ಬೇಡ, ಆ ರೀತಿ ಮಾಡಿಬಿಟ್ಟಿರ್ತಾರೆ. ಹಂಗೆ ಅಲ್ಲೇ ಫೋನ್ ಇಟ್ಟಿದ್ದೆ ನಾನು, ಅದನ್ನು ನೋಡಿ ತೊಗೊಳಕಂತ ಹೇಳಿ ಹೋಗಾತ್ಬಿಟ್ಟಿದ್ಲು ನೋಡ್ರಿ ಆಕೆ. ಆಮೇಲೆ ಊಟ ಎಲ್ಲ ಮಾಡಿಸಿದೆ. ಊಟ ಆದಮೇಲೆ ಆಕೆಗೆ ಮತ್ತೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು. ಒಂದು ಸ್ವಲ್ಪ ಒಂದು 10-15 ನಿಮಿಷಕ್ಕಿಗೆ ಊಟ ಆದಮೇಲೆ ಒಂದು ಸ್ವಲ್ಪ ಆಟ ಆಡಿಸಿದೆ ಅಂತಂದ್ರೆ ಆಮೇಲೆ ಆಕೆ ಮಲ್ಕೊಂಡ್ಬಿಡ್ತಾಳೆ. ನಂಗೆ ಆಕಿಂದು ಟೈಮ್ನ ಸೆಟ್ ಮಾಡಿಬಿಟ್ಟೇನೆ, ಅದನ್ನೇನಿಲ್ಲ. ಆ ಟೈಮಿಗೆ ಹೋಗಿ ನಾನು ಆಕೆಗೆ ಆ ರೀತಿ ಜೋಳಿಗೆ ಐತ್ರಿ ಅದ್ರಾಗನ ಮಲ್ಕೊಳ್ಳೋದು ಆಕೆ. ನಾ ಕಡೆಯಲ್ಲಿ ಏನಾರ ಹಂಗೆ ಚಾಪಿ ಎಲ್ಲ ಹಾಸಿ ಮಲಗಿಸಿದೆ ಅದು ಅಂತಂದ್ರೆ 5 ನಿಮಿಷನೂ ಮಲ್ಕೊಳ್ಳೋದಿಲ್ಲ ಆಕೆ, ಎದ್ದೇ ಬಿಡ್ತಾಳೆ ಅವಾಗನ. ಸೊ ಆ ಜೋಳಿಗ್ಯಾಗ ಹಾಕಿ ಮಲಗಿಸಿದ್ರೆ ಏನೋ ಒಂದು ಸ್ವಲ್ಪ ಮಲ್ಕೊತಾಳೆ. ಜೋಳಿಗೆ ರೂಢನೇ ಐತಿ. ಸೃಜನ್ನು ಹಂಗೆ 3 ವರ್ಷ ತನೂ ಜೋಳಿಗ್ಯಾಗ ಮಲ್ಕೊಂಡಾನ ಹೆಚ್ಚು ಕಡಿಮೆ. ಹಾಗಾಗಿ ಆಕೆನೂ ಜೋಳಿಗ್ಯಾಗನ ಮಲ್ಕೊತಾಳೆ ರೀ. ಆ ರೀತಿ ಜೋಳಿಗೆ ಅದ್ರಾಗ ಮಲ್ಕೊಂಡ್ಲಂದ್ರೆ ಮತ್ತೊಂದು ಸ್ವಲ್ಪ ಏನಾರು ಅವಾಗ ಏನಾರು ಏಳೋದು ಥರ ಮಾಡಿದ್ಲಂದ್ರೆ ಹೋಗಿ ತೂಗಿದ್ರೆ ಸಾಕು, ಮತ್ತೊಂದು ಅರ್ಧ ತಾಸು ಜಾಸ್ತಿನ ಮಲ್ಕೊತಾಳೆ. ಸಾಕಿದ್ದ ಟೈಮ್ ಮಲ್ಕೊಳ್ಳೋದು ಟೈಮ್ ಆಗಿತ್ತು, ಆಕೆಗೆ ಹೋಗಿ ನಾನು ಮಲಗಿಸಿದ್ದೆ. ಅದು ಜೋಳಿಗ್ಯಾಗ ಹಾಕಿ ತೂಗಿದ್ರೆ ಸಾಕು, ಮಲ್ಕೊತಾಳೆ. ಮಲಗಿಸಿ ಆದಮೇಲೆ ಮಲ್ಕೊಂಡಿದ್ಲಲ್ಲ ಹೆಂಗೂ. ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು, ಮನೆಯವರು ಊಟಕ್ಕೆ ಬರ್ತಾರೇನಂತ ಹೇಳಿ ರಾಗಿ ಹಿಟ್ಟಿತ್ತು ರೀ, ಅದನ್ನು ಗಂಜಿ ಮಾಡ್ಕೊಳತ್ತಿದ್ದೆ. ಅಂದ್ರೆ ಇವಾಗ ನಮ್ದು ಹಳ್ಳಿ ಸ್ಟೈಲ್ ಒಳಗೆ ಹೇಳೋದಾದಂದ್ರೆ ರಾಗಿ ಅಂಬಲಿ, ರಾಗಿ ಗಂಜಿ. ಇವಾಗ ಸಿಟಿ ಒಳಗೆ ಇರೋರಿಗೆ ಅರ್ಥ ಆಗೋ ಥರ ಹೇಳಬೇಕು ಅಂದ್ರೆ ರಾಗಿ ಮಾಲ್ಟ. ಆ ರೀತಿ ಮಾಡತ್ತಿದ್ದೆ ನೋಡ್ರಿ. ರಾಗಿದೇನಿಲ್ಲ, ಅದು ಹಿಟ್ಟನ್ನ ಒಂದು ಹಿಂಗೆ ವಾಟೆ ಒಳಗೆ ಹಾಕ್ಕೊಂಡು ನೀರೊಳಗೆ ಹಾಕಿ ಫಸ್ಟ್ ತಣ್ಣೀರೊಳಗೆ ಅದನ್ನು ಕಲಿಸ್ಕೊಳ್ಳೋದು. ಆಮೇಲೆ ಒಂದು ದಬ್ರಿ ಒಳಗೆ ನೀರನ್ನ ಕಾಯಕ್ಕಿಡ್ಬೇಕು ರೀ ಫಸ್ಟ್. ಆ ನೀರು ಕುದಿ ಬರ್ತೈತಲ್ಲ ಆ ಟೈಮ್ನಾಗ ಉರಿ ಮಾತ್ರ ಸಣ್ಣಗನೆ ಇಟ್ಕೋಬೇಕು, ಜೋರು ಇಡಬಾರ್ದು. ಇಟ್ಕೊಂಡು ಅದೇನು ನಾವು ತಣ್ಣೀರೊಳಗೆ ನೀರು ಕಲಿಸ್ಕೊಂಡಿರ್ತೇವಲ್ಲ ಹಿಟ್ಟನ್ನ, ಆ ಹಿಟ್ಟು ಕಲಸಿದ್ದನ್ನು ಅದಕ್ಕೆ ಹಾಕ್ಕೊಂಡು ಚಮಚಲೆ ತಿರುಬೇಕ್ರಿ, ಇಲ್ಲ ಅಂದ್ರೆ ಗಂಟಕ್ಕತ್ತದ. ಅಂಬ್ಲಿ ಮಾಡುವಾಗೂ ಗಂಟಕ್ಕತ್ತಿ, ಬರೀ ನಾವು ಮುದ್ದೆ ಮಾಡುವಾಗಲ್ಲ. ಅದನ್ನು ಬರೀ ಹಾಕಿ ನಾವು ಬಿಡುವಂಗಿಲ್ಲ. ದಬ್ರಿಗೆ ಅದನ್ನು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ದಬ್ರಿ ಒಳಗೆ ಸ್ಪೂನ್ಲೆ ನಾವು ತಿರುಗಿಸ್ಕೊತನೇ ಇರಬೇಕು. ಆ ರೀತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನೋಡ್ರಿ, ಮತ್ತು ಅದು ಬಿಸಿ ಇರುವಾಗನೇ ಮೊಸರೂ ಹಾಕೋಂಗಿಲ್ಲ, ಮತ್ತು ಹಾಕ್ತಂದ್ರೆ ಮೊಸರು ಒಡೆದು ಬಿಡ್ತೈತದ. ನಾನು ಹಿಂಗಾಗಿ ಗ್ಲಾಸ್ನಾಗೆಲ್ಲ ಹಾಕೊಂಡು ಕುಡಿತಿದ್ವಿ. ಇವಾಗ ಹೆಂಗೆ ಬಿಸಿ ಇತ್ತಲ್ಲ ಅದು, ಹಾಗಾಗಿ ಗಂಗಾಳಕ್ಕನ ಹಾಕ್ಕೊಂಡಿದ್ದೆ ನೋಡ್ರಿ. ಈ ರೀತಿ ಗಂಗಾಳಕ್ಕೆ ಹಾಕಿ ಫ್ಯಾನಿಗೆ ಒಂದು ಸ್ವಲ್ಪ ಆರಿಸಿದ್ದೆ. ಅದನ್ನು ಆರಿಸಾದ್ಮೇಲೆ ಮೊಸರಂತೂ ಮಸ್ತಾಗಿತ್ತು. ನಾನು ಮನ್ಯಾಗ ಮಾಡಿದ್ದ ಗಟ್ಟಿ ಮೊಸರಾಗಿತ್ತು, ಒಳ್ಳೆ ಇದು ಕ್ರೀಮ್ ಥರ ಆಗಿಬಿಟ್ಟಿತ್ತು. ಆ ರೀತಿ ಆಗಿತ್ತು ನೋಡ್ರಿ. ಇನ್ನು ಈ ಚಳಿಗಾಲಕ್ಕಿಂತ ಈ ಥರ ಅಂಬ್ಲಿ, ರಾಗಿ ಅಂಬ್ಲಿ ಅಥವಾ ರಾಗಿ ಮಾಲ್ಟ ಭಾಳ ಚಲೋ ಅಂತಲೇ ಹೇಳ್ಬೋದು ರೀ ಹೆಲ್ತಿಗೆ. ನಾನಂತೂ ಅವಾಗವಾಗ ಮಾಡ್ತಿರ್ತೀನಿ. ಅದ್ರಾಗ ಈ ರೀತಿ ಮೊಸರು ಹಾಕ್ಕೊಂಡು ಅದನ್ನು ತೊಗೊಂಡ್ರಂತೂ ಇನ್ನೂ ಭಾರಿ ಇರ್ತೈತಿ. ಆಮೇಲೆ ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಚಲೋ ಅದ. ಆಮೇಲೆ ಹೀಟ್ ಇರೋರಂತೂ ಇದನ್ನು ತೊಗೊಳೋದು ಭಾಳ ಚಲೋ, ಯಾಕಂದ್ರೆ ತಂಪಾಗಿರ್ತೈತೆ ಹೆಲ್ತಿಗೆ. ಸೊ ಹಾಗಾಗಿ ಆದಷ್ಟು ಮನ್ಯಾಗ ರಾಗಿ ಅಂಬ್ಲಿನ ಮಾಡ್ಕೊಂಡು, ಅವಾಗೆಲ್ಲ ಆಲ್ಮೋಸ್ಟ್ ಅಂಬ್ಲಿ, ರಾಗಿ ಅಂಬ್ಲಿ, ಜೋಳದ ಅಂಬ್ಲಿ, ಇದೇ ಥರ ಅಂಬ್ಲಿನ ಎಲ್ಲ ಹಳ್ಳಿ ಜನ ಎಲ್ಲ ಊಟ ಹಾಗಾಗಿ ಅವ್ರ ಹೆಲ್ತ್ ಎಲ್ಲ ಅಷ್ಟು ಗಟ್ಟಿಮುಟ್ಟಾಗಿರ್ತಿತ್ತು ಅಂತಲೇ ಹೇಳ್ಬೋದು. ಸೊ ನಾನು ಇವಾಗ ಇಲ್ಲೇ ತುಳಸಿದ ಪೂಜೆ ಇತ್ತಲ್ರಿ, ಹಾಗಾಗಿ ಅದರದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳತ್ತಿದ್ದೆ. ಆ ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್, ಟೇಕ್ ಕೇರ್.